ಏನ್ ಮಗ ಎಲ್ಲ ಆರಾಮ? ಹುಷಾರಾಗಿದ್ಯಾ ತಾನೆ ನೀನು? ಹುಷಾರಾಗಿದ್ದೀನಿ. ಯಾಕೆ ನನ್ಗೇನಾಗುತ್ತೆ? ಅಲ್ಲ ಮೊನ್ನೆ ಜೋರಾಗಿ ಮಳೆ ಗಾಳಿ ಬಂತಲ್ಲ, ನಿನ್ ಬೇರೆ ಜಿಂಬಾಡಿ ಎಲ್ಲ ಗಾಳಿಗೆ ಹಾರ್ಕೊಂಡ್ ಹೋಗ್ಬಿಟ್ಟೆ ನಾವ್ ಅನ್ಕಂಡೆ. ಅಷ್ಟೊಂದೆಲ್ಲ ಏನ್ ವೀಕ್ ಇಲ್ಲ ಮಗ, ಗಾಳಿ ಎಲ್ಲ ಹಾರ್ಕೊಂಡ್ ಹೋಗೋ ಅಷ್ಟು. ಮೊನ್ನೆ ಹೊಡೆದಿದ್ ಗಾಳಿಗೆ ನಮ್ ಮನೆ ಹತ್ರ ಇರೋ ಮರ ಹಾರ್ಕೊಂಡ್ ಹೋಗಿ ಪಕ್ಕದ ಏರಿಯಾದಲ್ಲಿರೋ ನಮ್ ಫ್ರೆಂಡ್ ಮನೆ ಹತ್ರ ಹೋಗಿ ಬಿದ್ದೈತೆ. ಅವ್ರ ಅಮ್ಮ ಫ್ರೀಯಾಗಿ ಮರ ಸಿಕ್ತು ಅಂತ ಪಾಟ್ಗೆ ಹಾಕೊಂಡ್ಬಿಟ್ಟವ್ರೆ. ಎಲ್ಲಾರು ಕಿವಿ ಹೂವ ಇಟ್ರೆ ನಿನ್ ಮರನೇ ಇಡ್ತಾ ಇದ್ಯಾ? ಸರಿ, ನಾಳೆ ನಮ್ ಮೇರೆದಲ್ಲಿ ಊರಬ್ಬ ಬಂದ್ಬಿಡಪ್ಪ, ಮಿಸ್ ಮಾಡ್ಬೇಡ. ಯಾಕೆ ಮಾಮ್ ಡ್ಯಾನ್ಸ್ ಆಡಕ? ಇಲ್ಲಲೇ ಅವ್ರು ಟಮಟೆ ಅವರು ಒಂದು ಉದ್ದದ್ ಕಡ್ಡಿ ಬೇಕು ಅಂತ ಇದ್ರು, ನೀನು ಹೆಂಗೋ ಕಡ್ಡಿ ತರನೇ ಇದೆಯಲ್ಲ, ಅದಕ್ಕೆ ನಿನ್ನೆ ಅವ್ರು ಕೊಟ್ಬಿಡೋಣ ಅಂತ. ಅದೇನೋ ಅಂತಾರಲ್ಲ, ಇಲಿಗ್ ಪ್ರಾಣಿ ಸಂಕಟ ಆದ್ರೆ ಬೇಕಕ್ ಚಲ್ಲಾಟ ಅಂತೆ, ಹಂಗಾಯ್ತು ಇವಾಗ. ಇಲಿ ಯಾರು ನಿನ್ಕು ದಪ್ಪ ಇರುತ್ತಲೇ, ನೀನ್ ಇಲಿಗಿಂತ ಸಣ್ಣ ಇದೆಯಾ? ನನ್ ಬೇಬಿಗೆ 1 ವರ್ಷದ ರೀಚಾರ್ಜ್ ಮಾಡಿಸಿದೀನಿ. ಇನ್ಮೇಲಿಂದ ಯಾರೋ ತಡೆಯಕ್ಕಾಗಲ್ಲ ನಾನು ಅವಳು ಮಾತಾಡೋದನ್ನ. ನಾಳೆನಾ? ನಾಳೆ ಸಿಗೋಣ. ಟೀಮಿಂದ ಹೊಡೆದೊಳಗೆ ಫೋನ್ ಮಾಡ್ತೋಳಿ. ಈಗ ನಾಳೆ ನಾನು ಫುಲ್ ಫ್ರೀ ಇದ್ದೀನಿ, ಇಬ್ರು ಸಿಗೋಣ. ಮಸ್ತು ತಲೆಗೆಟ್ಟಿದೆ ಅವಳಿಗೆ. ಇಟ್ಸತಿ ಫೋನ್ ಮಾಡ್ತಾವಳೆ. ಜೀವನ್ ಫೋನ್ ಮಾಡ್ತಾವನಿ. ಅಪ್ಪ ಅಲೋ ಮಚ್ಚಾ, ನೋಡೆ ಎಲ್ಲಿದ್ಯಾ? ನನ್ ಮಾತ್ ಕೇಳು. ಬೋಳಿ ಮಗ್ನೆ, ಫಸ್ಟ್ ನೀ ನನ್ ಮಾತ್ ಕೇಳು. 1 ತಿಂಗಳಿಂದ ಅವ್ನು ಹುಡುಗಿ ಜೊತೆ ಮಾತಾಡಿದ್ದೆ ಗೊತ್ತಾ, ಫೇಸ್ಬುಕ್ ಅಲ್ಲಿ, ಸ್ನೇಹ ಅಂತ. ಹೌದು, ನಾಳೆ ಮೀಟ್ ಮಾಡಕ್ ಕರೆದಿದ್ದಾಳೆ ಮಚ್ಚಾ. ನಾಳೆ ಇಷ್ಟು ವರ್ಷ ಆದ್ರೂ ಒಂದಿನ ಕೂಡ ನನ್ನ ಹೆಂಡತಿ ನನಗೆ ಇಷ್ಟು ಪ್ರೀತಿ ತೋರಿಸಿಲ್ಲ ಮಚ್ಚಾ. ಇವಳು 1 ತಿಂಗಳಲ್ಲಿ ಅಷ್ಟು ಪ್ರೀತಿ ಕೊಟ್ಬಿಟ್ಟಿದ್ದಾಳೆ. ಕಿರಣ್, ನನ್ ಮಾತ್ ಕೇಳೋ. ನೋಡೆ, ನಾನೊಂದು ಯೋಚನೆ ಮಾಡಿದ್ದೀನಿ. ನನ್ನ ಹೆಂಡತಿ ಡಿವೋರ್ಸ್ ಕೊಟ್ಬಿಟ್ಟು ಸ್ನೇಹ ಜೊತೆ ಮದುವೆ ಆಗ್ಲಾ? ಮಿಂಡ್ರಿ ಅದೇ ಫೋನ್ ಕೆತ್ತಿಲ್ಲ. ಅದೇ ಲೈನ್ ಅಲ್ಲಿ ಇದಾರೆ ನೋಡು. ಬಿಡುವುದವ್ರೆ, ಮನೆಗೆ ಬನ್ನಿ, ನೀನು ಐತೆ ಬೀಜಕ್ಕೆ ತಾಮ್ಲೇಟ್ ಮಾಡ್ತೀನಿ. ಮಚ್ಚಾ, ಇನ್ನೊಂದು ಹೇಳ್ಬೇಕಾಗಿತ್ತು. ನೀನು ಸ್ನೇಹ ಜೊತೆ ಮಾತಾಡ್ತಿದ್ದಲ್ಲ, ಆ ಮಿಡಗುಳ್ದೋಳು ನಾನೇ. ಕ್ಷಮಿಸ್ಬಿಡು ಮಚ್ಚಾ. ನಾಳೆ ಸಿಕ್ಕಿ ಎಲ್ಲ ನಿಜ ಹೇಳೋಣ ಅಂತ ನಿನ್ನ ಮೀಟ್ ಮಾಡಕ್ ಕರ್ದೆ. ಹುಷಾರ, ಮನೆಗೆ ಹೋಗು ಮಚ್ಚಾ. ಬಾಯ್. ಮಾಮ್, ಒಂದೇ 1 ತಿಂಗಳು ಟೈಮ್ ಕೊಡು ಮಾಮ್, ನಿನ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. 1 ತಿಂಗಳೆಲ್ಲ ಆಗಲ್ಲ, 30 ದಿವಸ ಕೊಡ್ತೀನಿ. ಅಷ್ಟ್ರೊಳಗಡೆ ನನ್ ದುಡ್ಡು ವಾಪಸ್ ಬಂದ್ಬಿಡಬೇಕು, ಇಲ್ಲ ಅಂದ್ರೆ ಕಥೆನೇ ಬೇರೆ. ನಿನ್ಗಿನ್ನೂ ನನ್ ಬಗ್ಗೆ ಗೊತ್ತಿಲ್ಲ, ನಮ್ ಹುಡ್ಗನ್ ಕೈ ಕೊಡ್ತೀನಿ, ಹೇಳ್ತಾನೆ ಕೇಳು. ಲೇ, ಅಣ್ಣನ್ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ಹೇಳು. ಅಣ್ಣಂಗೆ ಹೆವಿ ಆಟಿಟ್ಯೂಡ್. ಅವ್ರ ಅಮ್ಮನ ಹೊಟ್ಟೆಲಿ ಜಾಗನೇ ಸಾಲ್ತಿಲ್ಲ ಅಂತ 9 ತಿಂಗಳಿಗೆ ಆಚೆ ಬಂದ್ಬಿಟ್ಟ. ಮತ್ತೆ ಅವ್ರ ಅಪ್ಪ ಅಮ್ಮ ಏನೋ ಅಂದ್ರು ಅಂತ ಒಂದೇ ವಿಷಯಕ್ಕೆ ಹುಟ್ಟಿ 2 ವರ್ಷ ಆದ್ರೂ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿರ್ಲಿಲ್ಲ. ಮತ್ತೆ ಅಣ್ಣಂಗೆ ಈಗ ಯಾವ ತರ ಅಂದ್ರೆ, ಮದ್ವೆ ಆಗ್ಬೇಕಾದ್ರೆ ಅವ್ರ ಸ್ವಂತ ಅಪ್ಪ ಅಮ್ಮನು ಕರೆದಿರ್ಲಿಲ್ಲ. ಯಾಕೆ, ಏನಾಗಿತ್ತು? ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಮದ್ವೆ ಆಗ್ಬೇಕಾದ್ರೆ ಇವನ್ನ ಕರೆದಿರ್ಲಿಲ್ಲ ಅಂತ. ಮತ್ತೆ ಅಣ್ಣಂಗೆ ದೊಡ್ಡ ಕಂಪ್ನಿಗಳೆಲ್ಲ ಫೋನ್ ಮಾಡ್ತಾರೆ, ನಿಮ್ ಪ್ಲಾನ್ ಆಗೋಗಿದೆ, ರೀಚಾರ್ಜ್ ಮಾಡಿಸ್ಕೊಳ್ಳಿ ಅಂತ. ಮತ್ತೆ ಅದೇ ಹೇಳು, ಲಿಂಕು ಎಲ್ಲಿವರೆಗೂ ಲಿಂಕ್ ಇದ್ದೀನಿ ಅಂತ. ಅಣ್ಣಂಗೆ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅವ್ರಿಗೂ ಲಿಂಕ್ ಇದೆ. ಹೌದಾ? ನಾನು ಯಾವಾಗ ನೋಡೇ ಇಲ್ಲ. ಅಣ್ಣ ಯಾವ್ದೇ ಅಂಗಡಿಲಿ ಫೋನ್ ಪೇ ದುಡ್ಡು ಹಾಕಿದ್ರು ಸುದೀಪ್ ಸರ್ ಬಂದ್ಬಿಟ್ಟು ಹೇಳ್ತಾರೆ, ಪೇಮೆಂಟ್ ರಿಸೀವ್ ಆಗಿದೆ, ಥ್ಯಾಂಕ್ ಯು ಬಾಸ್ ಅಂತ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಮತ್ತೆ ಅಣ್ಣ ಉಪವಾಸ ಇರ್ಬೇಡ್ದಂತ ಗೌರ್ಮೆಂಟ್ ಅವರೇ ಎದ್ರಕೊಂಡವ್ರಿಗೆ ಊಟ ಕಳಿಸ್ತಾರೆ, BPL ಕಾರ್ಡ್ ರೇಷನ್ ಅಂಗಡಿಲಿ. ಅವ್ನು ನಮ್ ಪೆದ್ದ. ಏನಪ್ಪ ಈಗ ನಿಮ್ ಕತೆ? ಹಲೋ, ರಮೇಶನ್ ಮನೇಲಿರೋ ಕೋಳಿ ಸುರೇಶನ್ ಮನೆಗೆ ಹೋಗ್ಬಿಟ್ಟು ಮೊಟ್ಟೆ ಇಕ್ಕುತ್ತೆ. ಇವಾಗ ಮೊಟ್ಟೆ ಯಾರ್ದು ಅಂತ ಹೇಳಪ್ಪ. ಮೊಟ್ಟೆ ಈಗ ಸುರೇಶನ್, ಯಾಕಂದ್ರೆ ಕೋಳಿ ಸುರೇಶನ್ ಮನೇಲಿ ಬಂದಿರ್ತಲ್ಲ, ಯಾರ ಮನೇಲಿ ಬಂದ್ ಮೊಟ್ಟೆ ಇಡುತ್ತೋ ಅವ್ರದೇ ಮೊಟ್ಟೆ. ಇಲ್ಲ ಲೇ, ಇಲ್ವಾ? ಮತ್ತಿನ್ಯಾರ್ದು ಮೊಟ್ಟೆ? ಕೋಳಿದಲ್ಲಿ. ಈಗ ಒಂದ್ ಆನೆ ಈಜಾಡಕ್ ಕೆರೆ ಒಳಗ್ ಹೋಗುತ್ತೆ, ಆಚೆ ಹೆಂಗ್ ಬರುತ್ತೆ? ಹೆಂಗ್ ಬರುತ್ತೆ? ಹೆಂಗ್ ಹೋಗಿರುತ್ತೋ ಹಂಗೆ ವಾಪಸ್ ಬರುತ್ತೆ. ಇಲ್ಲ ಲೇ, ಮತ್ತೆ ಯಾವ ಆಗ್ಬಿಟ್ಟು ಆಚೆ ಬರುತ್ತಲೇ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ. ಒಬ್ಬ ಹುಡುಗ ಪ್ರತಿ ವರ್ಷ ಅವ್ನ್ ಬರ್ತಡೆಗೆ ಉಂಡಿಗೆ 1 ರೂಪಾಯಿ ಆಗ್ತಿದ್ನಂತೆ. 60 ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ 12 ರೂಪಾಯಿ ಐತಂತೆ. ಹೆಂಗೆ ಅಂದ್ರೆ ಅವ್ನ್ ಯಾರ ಚಪ್ಪಲಿ ಇರ್ತಾನೆ, ಎತ್ಕೊಂಡಿರ್ತಾನೆ. ಇಲ್ಲ ಲೇ, ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ 29 ಇತ್ಲೇ. ನನ್ನ ಮಕ್ಕಳು ಒಂದೊಂದಲ್ಲ. ಓಕೆ, ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಬಿಡು. ಹೇಳು. ಒಬ್ಬ ಹುಡುಗಂಗೆ ಹೆವಿ ಶುಗರ್ ಇರುತ್ತೆ, ಡಾಕ್ಟರ್ ಅವ್ನ್ಗೆ ಸ್ವೀಟ್ ಬಿಟ್ಬಿಡು ಅಂತ ಹೇಳ್ತಾರೆ. ಅವನು ಲೈಫ್ ಪೂರ್ತಿ ಸ್ವೀಟ್ ತಿನ್ನಲ್ಲ. ಯಾಕೆ ಹೇಳು? ಇದಕ್ಕೂ ಯಾವ್ದೋ ಉಲ್ಟಾ ಸೀದಾ ಆನ್ಸರ್ ಇರುತ್ತೆ ಪಕ್ಕ. ಯಾಕಂದ್ರೆ ಒಂದೇ ನಾನ್ ಹೇಳ್ತೀನಿ ಕೇಳು. ಹೇಳು. ಯಾಕಂದ್ರೆ ಆವಾಗ್ಲೇ ಹೇಳದ್ನಲ್ಲ, ಅವ್ನಿಗೆ ಶುಗರ್ ಇರುತ್ತೆ, ಡಾಕ್ಟರ್ ಇರ್ತಾರೆ, ಅದಕ್ಕೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ. ಲೋ, ನಿಮ್ ಫ್ರೆಂಡ್ ಏನೋ ಇರಕ್ ಮನೆ ಇಲ್ಲ ಅಂತಿದ್ದಲ್ಲ, ಸಿಕ್ತೇನೋ? ಮನೆ ಸಿಕ್ತು. ಅರೆ, ಬಾಡಿಗೆ ಕಟ್ಟಕ್ ಕಾಸಿಲ್ವಂತ ಅವನ ಹತ್ರ. ಮತ್ತೆ ಇವಾಗ ಫುಟ್ಪಾತ್ ಅಲ್ಲೇ ಮಲ್ಕಂತವನೆ. ಯಾಕೆ ನಿಮ್ಮಲ್ಲಿ ಇರ್ಸ್ಕೊಳ್ಳೋದು? ನಾನೇ ಫುಟ್ಪಾತ್ ಅಲ್ಲಿ ಮಲ್ಕಂತಿದೀನಿ. ಇಬ್ರು ಯಾವ್ದಾದ್ರು ಒಂದ್ ಕೆಲ್ಸ ಹುಡ್ಕತ್ತಾನೆ. ಹಂಗ ಹಿಂಗೋ ಕಷ್ಟಪಟ್ಟು ಒಂದ್ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಫೈನಲಿ ಒಂದ್ ಕೆಲ್ಸ ಸಿಕ್ಕೇ ಬಿಡ್ತು. ಇನ್ನೇನೀಗ ಲ್ಯಾಟ್ರಿ, ಆದ್ರೆ ಕೆಲ್ಸ ವರ್ಕ್ ಫ್ರಮ್ ಹೋಮ್. ಅದಕ್ಕೇನಂತೆ 1 ತಿಂಗಳು ಅಲ್ಲೇ ಫುಟ್ಪಾತ್ ಮೇಲೆ ಕುತ್ಕೊಂಡ್ ಮಾಡೋದು. ಫುಟ್ಪಾತ್ ಮೇಲೆ ಕುತ್ಕೊಂಡ್ ಮಾಡ್ತಿದ್ವಿ. ನೈಟ್ ಮಲಗಿರ್ಬೇಕಾದ್ರೆ ಯಾರೋ ಕಂಪ್ನಿಯಿಂದ ಕೊಟ್ಟು ಲ್ಯಾಪ್ಟಾಪ್ ತೆಗೊಂಡು ಹೋಗ್ಬಿಟ್ಟವ್ರೆ.
ಆಮೇಲೆ ಇದೆಲ್ಲ ವಾಶು ಅಂತ ಕಷ್ಟಪಟ್ಟು ಸಾಲ ಮಾಡೋ ಒಂದ್ ರೂಮ್ ಮಾಡ್ದೆ. ಕಂಪ್ನಿಯವರು ಇನ್ನೇ ನೆಕ್ಸ್ಟ್ ವಾರಿಂದ ಇಲ್ಲೇ ಬಂದ್ ಕೆಲಸ ಮಾಡಿ ಅಂದ್ರು. ನಾನ್ ಸರಿ ಇನ್ಮೇಲೆ ಕಂಪ್ನಿಗೆ ಹೋಯ್ತೀನಿ ಅಂತ ಫಾರ್ಮಲ್ ಶರ್ಟ್ ಪ್ಯಾಂಟ್ ಶೂಸ್ ಬೆಲ್ಟ್ ಸಾಕ್ಸ್ ವಾಚ್ ಎಲ್ಲಾ ಸಾಲ ಮಾಡಿಸ್ಕೊಂಡೆ. ನೋಡಿದ್ರೆ ನಮ್ ಪಕ್ಕ ಮೇಲೆ ಇದ್ದೊಂದ್ ದೊಡ್ಡ ಕಳ್ಳ ಅಂತೆ. ಅವ್ರ ಮೈನು ಸೇರ್ ನಮ್ಮ ಮೈಲೂ ಎಲ್ಲ ತೆಂಕೊಂಡು ಹೋಗ್ಬಿಟ್ಟ. ಮತ್ತೆ ಇವಾಗ ಅದೇ ಫುಟ್ಪಾತ್ ಮೇಲೆ ಬಟ್ಲಿರ್ಕೊಂಡ್ ಕುತ್ಕೊಳ್ಳಿ ಹೋಗರ್ ಬರಲ್ಲ ಒಂದೊಂದ್ ರೂಪಾಯಿ ಹಾಕ್ಬಿಟ್ಟೋಯ್ತಾರೆ. ಅಮ್ಮ ನನಗೆ ಅನ್ನಿಸ್ತಾ ಇದೆ ನಾನು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ. ನಿಲ್ಬಿಡ್ತಾನೆ ಈ ರಾತ್ರಿ ಎಲ್ವರ್ಡ್ ಹೋಗ್ತಾ ಇದ್ಯಾ 2 ನಿಮಿಷ ಮನೆ ಕುತ್ಕೊಳ್ಳಲ್ಲ ಅಂತಾನೆ ಬೇವರ್ಸಿ ಬಿಡ್ತಾನು. ನೋಡಿದ್ರೆ ಅದ್ಯಾವ್ದೋ ಸ್ಟೇಷನ್ಗೆ ಹೋಗ್ತೀನಿ ಅಂತ ಕೂತವನೆ. ಆಮೇಲೆ ಹೊರಗಡೆ ತಿನ್ಕೊಂಬಂದ್ಬಿಡೋದು. ನಾನೇನ್ ಬಿಟ್ಟಿದ್ದೀನಿ ಆ ಊಟ ಎಲ್ಲ ರೆಡಿ ಮಾಡಿ ಹಂಗೆ ಬಿಡಕ್ಕೆ. ಸ್ಟೇಷನ್ ಅಲ್ಲ ಅಮ್ಮ ಡಿಪ್ರೆಷನ್. ಎಲ್ಲಿಗೂ ಬಿಡಲ್ಲ ಮೀಟರ್ ಕೊಡ್ತಾವನೆ ನಿನ್ನ. ಎಲ್ಲಿಗೆ ಹೋಗಂಗಿದ್ರು ಬೆಳಗ್ಗೆ ಎದ್ಬಿಟ್ಟೋಗು. ಅಮ್ಮ ಯಾಕೋ ಇತ್ತೀಚೆಗೆ ಓವರ್ ಥಿಂಕಿಂಗ್ ಮಾಡ್ತೇನೆ ಕಣಮ್ಮ. ತಗೊಳಪ್ಪ ಈ ಬೋಳಿ ಮಗನ್ನ ಏನೋ ಮಾಡ್ತಾನಂತೆ. ಮೊದ್ಲು ಗೌರ್ಮೆಂಟ್ ಕೆಲ್ಸಕ್ಕೆ ಪ್ರಿಪೇರ್ ಆಗ್ತಾ ಇದೀನಿ ಅಂತ ಹೇಳ್ದ. ಅದನ್ನ ಬಿಟ್ಟ ಕೆಲ್ಸ ಮಾಡ್ಲಿ ಅಂತ ನಿನ್ನ ಅಂಕಲ್ ಅಂಗಡಿಯಲ್ಲಿ ಬಿಟ್ಟೆ. ಅದನ್ನ ಬಿಟ್ಟು ಇವಾಗ ಇನ್ನೇನೋ ಮಾಡ್ತಾನಂತೆ. ಇದನ್ನೆಲ್ಲ ಬಿಟ್ಬಿಟ್ಟು ನಿನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡು. ಲಲಿತ್ ಲೌಡೆ ಬಾಲ್ ಅಂದ್ರೆ ನೀನೇನಾ? ಹೌದು ನಾನೇ. ನಿಮ್ಗೆ ಹೆಂಗ್ ಗೊತ್ತಾಯ್ತು ನನ್ನ ಹೆಸರು? ಅದೆಲ್ಲ ಹಂಗೆ ನಾವು ಗೌರ್ಮೆಂಟ್ ಕಡೆಯಿಂದ ಬಂದಿರೋದು. ಪಾಪ್ಯುಲೇಷನ್ ಚೆಕ್ ಮಾಡ್ತಾ ಇದೀವಿ. ಮಾಡ್ಕೊಡಿ ಹಂಗೆ ಹೇಳ್ತೀರಾ? ಸರಿ ಮನೇಲಿ ಎಷ್ಟು ಜನ ಇದ್ದೀರಾ? ತುಂಬಾ ಜನ ಇದೀವಿ ಸರ್. ದೊಡ್ಡ ಕುಟುಂಬ ನಮ್ದು. ನಮ್ ತಮ್ಮ ಯಾರು? ಅವ್ರ ನಮ್ಮಮ್ಮ. ಇವಾಗ ಅವ್ರ? ಅಯ್ಯೋ ಇವಾಗ ಇಲ್ಲ ಸರ್. ಅವರು ಯಾವಾಗ ತೀರ್ಕೊಂಡ್ರು? ಮಾರ್ಕೆಟ್ಗೆ ಹೋಗೋರೆ ತರಕಾರಿ ತಗೊಂಬರಕ್ಕೆ. ಯಾರು ಹೇಳಿದ್ ನಿಮ್ಗೆ ತೀರ್ಕೊಂಡವ್ರೆ ಅಂತ? ಸರಿ ನಾರಾಯಣಪ್ಪ ಯಾರು? ಅವ್ರ ನಮ್ ತಾತ. ಇವಾಗ ಅವ್ರ? ಅಯ್ಯೋ ಅವರು ಇವಾಗಿಲ್ಲ ಸರ್. ಮಾರ್ಕೆಟ್ಗೆ ಹೋಗೋರ? ಇಲ್ಲ ಸರ್ ಅವ್ರು ತೀರ್ಕೊಂಡ್ಬಿಟ್ರು. ಸರಿ ನಿಮ್ ಅಜ್ಜಿ? ಇವಾಗಿಲ್ಲ ಸರ್ ಅವರು ತೀರ್ಕೊಂಡ್ಬಿಟ್ರ. ಮಾರ್ಕೆಟ್ಗೆ ಹೋಗೋರೆ ನಮ್ಮ ಅಮ್ಮನ ಜೊತೆ. ಈ ಗೋಬಿ ಗೌತಮ್ ಯಾರು? ಅವ್ನ್ ನಮ್ ತಮ್ಮ. ಇವಾಗ ಅವನ? ಅಯ್ಯೋ ಇಲ್ಲ ಸರ್ ಅದು ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ನಾ. ಕಾರ್ ಆಕ್ಸಿಡೆಂಟ್ ಅಲ್ಲಿ? ಇಲ್ಲ ಸರ್ ಬಚಾವ್ ಆಗ್ಬಿಟ್ಟ ಕಾರ್ ಆಕ್ಸಿಡೆಂಟ್ ಅಲ್ಲಿ. ಇವಾಗ ಗೋವಾಗ್ ಟ್ರಿಪ್ ಹೋಗೋನೆ. ಹಲೋ ಏನ ಮಚ ಫೋನ್ ಇಲ್ಲ ದುಬೈಗೆ ಹೋದ್ಮೇಲೆ? ಸ್ವಲ್ಪ ಕೆಲ್ಸ ಇತ್ತು ಮಚ. ಮತ್ತೆ ಹೆಂಗೈತೆ ದುಬೈ? ಇಲ್ಲೆಲ್ಲ ಹೆವಿ ಟೆಕ್ನಾಲಜಿ ಮಚ ಇಲ್ಲಿ. ಹೌದಾ? ಎಷ್ಟೇ ಜೋರಾಗಿ ಮಳೆ ಬರ್ಲಿ 2 ನಿಮಿಷಕ್ಕೆ ಒಂದು ಚೂರು ನೀರ್ ಕಾಣಿಸಲ್ಲ ಇಲ್ಲೆಲ್ಲ. ಮತ್ತೆ ಮಚ ಅಲ್ಲೆಲ್ಲ ಹೆಂಗೆ ಮಳೆ ಬಂದ್ರೆ? ಇಲ್ಲೂ ಅಷ್ಟೇ ಮಚ ಸೇಮ್. ಹೌದಾ? ಎಷ್ಟೇ ಜೋರಾಗಿ ಮಳೆ ಬಂದ್ರು 2 ನಿಮಿಷ ರೋಡೇ ಕಾಣಿಸಲ್ಲ. ಅವಾಗ್ಲೇ ನಮ್ ಫ್ರೆಂಡ್ ಹಿಂಗೆ ಸ್ವಿಗ್ಗಿ ಮಾಡ್ತಿದ್ನಾ? ಹೋಯ್ತಾನೆ ಎದೆವರೆಗೂ ನೀರ್ ಬಂದ್ಬಿಟ್ಟೈತೆ. ಅಯ್ಯೋ ಆಮೇಲೆ ಹಂಗೋ ಅಣ್ಣ ಪರವಾಗಿಲ್ಲ ಅಂತ ಹೋಯ್ತಾನೆ. ಆರ್ಡರ್ ಎಲ್ಲ ತಿಳ್ಕೊಂಡು ಹೋಗ್ಬಿಟ್ಟೈತೆ. ಆರ್ಡರ್ ತಿಳ್ಕೊಂಡು ಹೊಂಟೋಯ್ತಾ? ಸರಿ ಹೋಗ್ಲಿ ಅಂತ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಹೆಂಗ ಹೋಗ್ ಕಷ್ಟಪಟ್ಟು ಆರ್ಡರ್ ತಗೊಂಬಂದ. ಇವಾಗ ಗಾಡಿ ಎಲ್ಲ ತಿಳ್ಕೊಂಡು ಹೋಗ್ಬಿಟ್ಟೈತೆ. ಆಮೇಲೆ ನೇತ್ರಾವತಿಯಲ್ಲಿ 3 ಸತಿ ಮುಳುಗಿದಾಳಲ್ವಾ? ಆ ತರ 100 ಸತಿ ಮುಳುಗಿದಾಳ್ದ ಗಾಡಿಯಲ್ಲಿ ಸ್ಟಾರ್ಟ್ ಆಗ ಸಿಕ್ಕಿಲ್ಲ. ಮತ್ತೆ ಇವಾಗ 1 ಅವರ್ ಆದ್ಮೇಲೆ ಸಿಕ್ತಪ್ಪ ಇಲ್ಲಿ. ಯಾರ ಗೋಳಿ ಮಕ್ಳು ಗಾಡಿ ಟೈರ್ ಬಿಚ್ಕೊಂಡು ಹೋಗ್ಬಿಟ್ಟು. ಅದೇಂಗ ನೀರೊಳಗಡೆ ಬಿಚ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲೆಲ್ಲ ಬಿದೋಗಿರುತ್ತೆ ನೋಡು. ನಾನು ಹಂಗೆ ಅನ್ಕೊಂಡೆಪ್ಪ. ನಾವೀಗಿರೋದು ಶಿವಾಜಿನಗರ. ಗಾಡಿ ತೇಳ್ಕೊಂಡ್ ಶಿವಾಜಿನಗರ್ಗೆ ಹೋಗ್ಬಿಡ್ತಾ? ಇಲ್ಲೆಲ್ಲ ಗೊತ್ತಲ್ಲ ನಿಂಗೆ ಇಂಟರ್ನ್ಯಾಷನಲ್ ಚಾಂಪಿಯನ್ ಲೆವೆಲ್ ಸಿಮ್ಮರ್ಸ್ ಇರೋದಿಲ್ಲಿ. ಏನ್ ಬಸ್ ಕಾಸಿರೋ ಅಂತ ಕಾಂಪಿಟೇಷನ್ ಹೋಗಲ್ಲ ಅಷ್ಟೇ.